ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಎಂಬ ಬಿರುದಿಗೆ ಕುತ್ತು ಬಂದಿದೆ. ವರ್ತೂರ್ ಸಂತೋಷ್ ವಿರುದ್ಧವಾಗಿ ಕಾನೂನು ಹೋರಾಟ ಪ್ರಾರಂಭ ಆಗಿದ್ದು, ವರ್ತೂರ್ ಸಂತೋಷ್ಗೆ ಲೀಗಲ್ ನೋಟಿಸ್ ಅನ್ನ ರವಿ ಪಟೇಲ್ ಕೊಟ್ಟಿರುವಂತದ್ದು. ಹಳ್ಳಿಕಾರ್ ಸಂರಕ್ಷಕ ಕಲ್ಲಹಳ್ಳಿ ರವಿ ಪಟೇಲ್ ರಿಂದ ಈಗ ಲೀಗಲ್ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ವಕೀಲರ ಮೂಲಕ ಮಾರ್ಚ್ 2ರಂದು ಲೀಗಲ್ ನೋಟಿಸ್ ಅನ್ನ ಜಾರಿ ಮಾಡಲಿದ್ದಾರೆ. 30 ದಿನಗಳಲ್ಲಿ ಉತ್ತರ ಕೊಡದಿದ್ರೆ ಕೋರ್ಟ್ ಮೊರೆ ಹೋಗಲು ನಿರ್ಧಾರವನ್ನ ಮಾಡಲಾಗಿದೆ. ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡೆಯ ಎಂದು ಕರೆಸಿಕೊಳ್ತಾ ಇದ್ದಾರೆ. ಆ ಮೂಲಕ ತಾನೊಬ್ಬನೇ ಹಳ್ಳಿಕಾರ್ ಸಂರಕ್ಷಕ ಎಂದು ಬಿಂಬಿಸಿಕೊಳ್ತಾ ಇದ್ದಾರೆ. ಈ ಬಿರುದಿನಿಂದ ಹಳ್ಳಿಕಾರ್ ಜನಾಂಗಕ್ಕೆ ಅಪಮಾನದ ಆರೋಪ ಇದೆ. ನಾವು ತಲಾಂತರದಿಂದ ಹಳ್ಳಿಕಾರ್ ಜನಾಂಗ ತಳಿಯನ್ನ ಉಳಿಸ್ತಾ ಇದ್ದೇವೆ. 6-7 ವರ್ಷಗಳಿಂದ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಎತ್ತು ಸಾಕ್ತಾ ಇದ್ದಾರೆ. ಸಂತೋಷ್ ಕರೆಸ್ಕೊಳ್ತಾ ಇರುವಂತಹ ಬಿರುದಿನಿಂದ ಹಳ್ಳಿಕಾರ್ ಜನಾಂಗಕ್ಕೆ ಅಪಮಾನವಾಗ್ತಾ ಇದೆ ಅಂತ ವರ್ತೂರ್ ಸಂತೋಷ್ ವಿರುದ್ಧ ಕಲ್ಲಹಳ್ಳಿ ರವಿ ಪಟೇಲ್ ಆರೋಪವನ್ನ ಮಾಡಿದ್ದಾರೆ. ಪಾರಂಪರಿಕವಾಗಿ ನಾವು ಹಳ್ಳಿಕಾರ್ ತಳಿನ ಸಾಕೊಂಡು ಪೋಷಣೆ ಮಾಡ್ಕೊಂಡು ಬರ್ತಾ ಇರುವಂಥ ಕುಟುಂಬದವ್ರು ನಾವುಗಳೇನಿದ್ವಿ, ನಾವುಗಳು ಕೂಡ ಅವನಿಗೆ ತಿಳುವಳಿಕೆ ಹೇಳಿದ್ವಿ. ಹಳ್ಳಿಕಾರ್ ಅಂತಂತಂದರೆ ಇವತ್ತಿಂದಲ್ಲ, ಇದು ತುಂಬ ಇತಿಹಾಸ ಇದೆ ಅಂತೆಲ್ಲ ಅವ್ರಿಗೆ ಹೇಳಿದ್ವಿ. ಆದರೂ ಅವರು ತಿದ್ಕೊಂಡಿಲ್ಲ. ಸೊ ಹಾಗಾಗಿ ನಾವು ಅವನಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ವಿ. 2ನೇ ತಾರೀಕು ನಾವು ಅವನಿಗೆ ಲೀಗಲ್ ನೋಟಿಸ್ ಅವರ ಮನೆಗೆ ಕೊಟ್ಟಿದ್ದೀವಿ. ಗೂಗಲಲ್ಲಿ ಹಾಕಿರೋದ್ರಿಂದ ಅದು ವರ್ಲ್ಡ್ ವೈಡ್ ಇದು ತಪ್ಪು ಸಂದೇಶ ಹೋಗ್ತಾನೆ ಇರುತ್ತೆ. ಸೊ ಇದು ಯಾವ ಒಂದು ಆಧಾರದ ಮೇಲೆ ನೀವು ಇದನ್ನು ತಪ್ಪು ಸಂದೇಶವನ್ನು ನೀವು ಹಾಕಿದ್ದೀರಾ ಅಂಥೇಳಿ ಗೂಗಲ್ ಇದು ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕೂಡ ನಾವು ಇದನ್ನು ಒಂದು ಕ್ಲಾರಿಫಿಕೇಷನ್ ಲೆಟರ್ನ ನಾವು ಅವ್ರಿಗೆ ಕಳಿಸಿದ್ದೀವಿ. ಸೊ ಹಾಗಾಗಿ ಇನ್ನೂ ರಿಪ್ಲೈ ಬಂದಿಲ್ಲ. ರಿಪ್ಲೈಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಇದನ್ನು ನಮ್ಮ ಒಂದು ರಾಜ್ಯದ ಜನತೆಗೆ ಹಳ್ಳಿಕಾರ್ ಯಾರು ಪಾರಂಪರಿಕವಾಗಿ ಸಾಕ್ತಾಯಿದ್ರು ಅವರ ಒಂದು ಪರವಾಗಿ, ಅವರ ಒಂದು ಕಡೆಯಿಂದ, ಅವರ ಎಲ್ಲರ ಸಪೋರ್ಟಿಂದ ನಾವೊಂದು ಇದನ್ನು ಲೀಗಲಾಗಿ ನಾವು ಮೂವ್ ಮಾಡ್ತಾ ಇರುವಂಥದ್ದು. ಸೊ ಇದು ನಮ್ಮ ಜನಗಳಿಗೆ ಇದು ಗೊತ್ತಾಗಲಿ. ಹಳ್ಳಿಕಾರ್ ಬಗ್ಗೆ ಯಾರೇ ತಪ್ಪಾಗಿ ಅವರು ಒಂದು ಹೆಸರು ಕಟ್ಕೊಂಡು ಇನ್ನೊಂದು ಮತ್ತೊಂದು ಏನಾದ್ರೂ ಮಾಡಿದಂಥ ಪಕ್ಷದಲ್ಲಿ ನಾವು ಇದನ್ನು ಸುಮ್ಮನೆ ಬಿಡಲ್ಲ ಅಂತ ಈ ಒಂದು ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾವು ಇದನ್ನು ಒಂದು ಲೀಗಲಾಗಿ ನಾವು ಇದನ್ನು ಮುಂದುವರಿತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.